ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ ಬಿ ಡಿ ಎ ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಕೆಂಪೇಗೌಡ ಜಯಂತಿ ವಿಚಾರವಾಗಿ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಮತ್ತು ಸದಾನಂದ ಗೌಡರ ಒಂದಷ್ಟು ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿರ್ತದನ್ನು ನಾನು ಗಮನಿಸಿದಾಗ ಒಂದು ಬೆಳವಣಿಗೆಯನ್ನು ಕಂಡು ಭಾಳ ಒಂದು ಕಡೆ ಆಕ್ರೋಶ, ಒಂದು ಕಡೆ ಬೇಸರದ ಸಂಗತಿ. ಸದಾನಂದ ಗೌಡರಂಥ ಹಿರಿಯ ರಾಜಕಾರಣಿ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ಅಪಾರವಾದಂಥ ಅನುಭವ ಇದ್ದಂಥ ವ್ಯಕ್ತಿಯ ಬಾಯಲ್ಲಿ ಬರುವಂಥ ಮಾತುಗಳನ್ನು ನೋಡಿದಾಗ ನಿಜವಾಗ್ಲೂ ಇವರೇನ ಸದಾನಂದ ಗೌಡರು ಅಂತ ಹೇಳಿ ಸದಾನಂದ ಗೌಡರ ಇನ್ನೊಂದು ಮುಖವನ್ನು ನಾವು ನೋಡುವಂಥ ಈ ನಾಡಿನ ಜನತೆ ನೋಡುವಂಥ ಸಂದರ್ಭ ಒದಗಿ ಬಂದಿದೆ. ವಿಶ್ವನಾಥ್ ಮತ್ತು ಸದಾನಂದ ಗೌಡರ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಅವರ ಪಕ್ಷ ಅಥವಾ ಅವ್ರಿಗೆ ಬಿಟ್ಟಂಥದ್ದು. ಇವರಿಬ್ಬರ ಮಾತಿನ ಬರದಲ್ಲಿ ಸದಾನಂದ ಗೌಡರು ವಿನಾಕಾರಣ ಮುತ್ತಪ್ಪರಯವರ ಹೆಸರನ್ನು ಹೇಳ್ಕೊಂಬಂದಿರ್ತಕ್ಕಂಥದ್ದನ್ನ ನಾನು ಖಂಡಿಸಬೇಕಾಗಿದೆ. ಮುತ್ತಪ್ಪರಯವರಂತಂದರೆ ಸದಾನಂದ ಗೌಡರಿಗೆ ಭಾಳ ಚೆನ್ನಾಗಿ ಗೊತ್ತು. ಯಾಕೆಂತಂದರೆ ಅದರ ಅರ್ಥ ಅವರೇ ಏನು ಮಾತನಾಡಿದ್ದೇನೆ ಅನ್ನೋಂಥದ್ದನ್ನ ಒಮ್ಮೆ ವಿಮರ್ಶೆ ಮಾಡಿಕೊಂಡ್ರೆ ಅವ್ರಿಗೆ ಅದಕ್ಕೆ ಉತ್ತರ ಸಿಗುತ್ತೆ. ಮುತ್ತಪ್ಪರಯ್ಯ ಬದುಕಿದ್ದಷ್ಟು ದಿನವೂ ಸಹ ಬಾಯಿ ಬಿಟ್ಟಿರಲಿಲ್ಲ, ತುಟಿ ಬಿಚ್ತಾ ಇರಲಿಲ್ಲ. ಇದೇ ಮುತ್ತಪ್ಪರಯ್ಯವರ ಹತ್ರ ಬಂದು ನಾನು ಬೆಂಗಳೂರು ಲೋಕಸಭೆ ಉತ್ತರದಲ್ಲಿ ಚುನಾವಣೆ ನಿಂತಿದ್ದೀನಿ, ನಿಮ್ಮ ಸಂಘಟನೆಯ ಸಹಕಾರ ಬೇಕು, ನನಗೆ ಮತ ಹಾಕ್ಸ್ಬೇಕು ಅಂತೇಳಿ ಇದೇ ಸದಾನಂದ ಗೌಡರು ನನಗೆ ಫೋನ್ ಮಾಡಿ ಮಾತನಾಡಿರ್ತಕ್ಕಂಥದ್ದಿದೆ. ಇದೇ ಸದಾನಂದ ಗೌಡರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದೇ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸಾಕ್ಷಿ ಇದ್ದಾರೆ. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನನ್ನ ಬಲಭಾಗದಲ್ಲಿ ಕೂತಿದ್ರು, ಎಡಭಾಗದಲ್ಲಿ ಸದಾನಂದ ಗೌಡರು ಕೂತಿದ್ರು. ಇದೇ ಮುತ್ತಪ್ಪರಯ್ಯವ್ರನ್ನ ಮತ್ತೆ ಜಯ ಕರ್ನಾಟಕ ಸಂಘಟನೆಯ ಹಾಡಿ ಹೊಗಳಿರ್ತಕ್ಕಂಥದ್ದಿದೆ. ಮುತ್ತಪ್ಪರಯ್ಯವರನ್ನ ಭೂಗತ ದೊರೆ, ಅವರ ಚೇಲ ಆಗಿದ್ದಂಥವ್ರು ವಿಶ್ವನಾಥ್ ಅಂತ ಹೇಳಿದ್ರು. ಯಾವುದೋ ಆಸ್ತಿಗಳನ್ನ ಕಬಳಿಸಿದ್ರು ಅಂತಕ್ಕಂಥ ಮಾತು ಬಂತು. ಇದು ಯಾರು ಆಸ್ತಿ ಕಬಳಿಸಿದ್ರು ಸ್ಪಷ್ಟೀಕರಣ ಬೇಕಲ್ವಾ? ಆ ಮುತ್ತಪ್ಪರಯ್ಯವರ ಹೆಸರನ್ನ ಹೇಳ್ಕೊಳ್ತಕ್ಕಂಥ ಒಂದು ಧೈರ್ಯ ಮುತ್ತಪ್ಪರಯ್ಯ ಇಲ್ಲದೆ ಇದ್ದಾಗ ಬಂದಿದೆಯಲ್ಲ. ಸದಾನಂದ ಗೌಡ್ರು ನಿಮ್ಮ ನೋಡ್ರೆ ನಗು ಬರುತ್ತೆ. ಮುತ್ತಪ್ಪರಯ್ಯವ್ರು ನಿಮ್ಮದೇ ಊರಿನ ಪಕ್ಕದವರು. ಮುತ್ತಪ್ಪರಯ್ಯವರು ಇದ್ದಷ್ಟು ದಿನ ಅವ್ರ ಸಹಾಯ ಕೇಳ್ತಿದ್ದಂಥವ್ರು ರಾಜಕೀಯವಾಗಿ. ಇವತ್ತು ಮಾತನಾಡ್ತೀರಿ ಮುತ್ತಪ್ಪರಯ್ಯವರು ನಮಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೋ, ಮುತ್ತಪ್ಪರಯ್ಯವ್ರ ಕಡೆ 2 ಮಾಡಿದ್ರೆ ನಮ್ಮ ಕಡೆಯಿಂದ 3. ಏನಿದು ಮಾತಿನ ಅರ್ಥ? ಏನು ನಡೀತಾ ಇತ್ತು? ಯಾವ್ದ್ರದರ ಅರ್ಥ? ನಾನು ಮಚ್ಚು, ದೊಣ್ಣೆ, ರಿವಾಲ್ವರ್ ಇವೆಲ್ಲ ನೋಡ್ಕೊಂಡು ಬಂದಂತವನು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬರಬೇಕು ಅಂತಂದ್ರೆ ನೀವು ಮುಂದಿನ ಪೀಳಿಗೆಗೆ ಒಬ್ಬ ಮಾರ್ಗದರ್ಶಕರಾಗಿರ್ಬೇಕಾದಂಥ ವ್ಯಕ್ತಿ ಈ ರೀತಿ ಮಚ್ಚು, ದೊಣ್ಣೆ, ರಿವಾಲ್ವರ್ ಸಂಸ್ಕೃತಿಯನ್ನು ಹೇಳ್ಕೊಡ್ತಾ ಇದ್ದೀರಿ ಅಂದರೆ ಮುತ್ತಪ್ಪರಯ್ಯವರು ನಮ್ಗೆ ಒಂದು ದಿನವೂ ಸಹ ಹೆಚ್ಚು ಕಮ್ಮಿ 18 ವರ್ಷ ಜಯ ಕರ್ನಾಟಕ ಸಂಘಟನೆಗೆ 19ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಒಂದು ದಿನವೂ ಸಹ ಅವ್ರು ನಮ್ಮನ್ನು ಅಗಲಿ 6 ವರ್ಷ ಆಗಿದೆ. ಆ ಒಂದು 13 ವರ್ಷಗಳಲ್ಲಿ ಒಂದು ದಿನವೂ ಸಹ ಈ ಮಚ್ಚು ದೊಣ್ಣೆ ಸಂಸ್ಕೃತಿಯನ್ನ ಜಯ ಕರ್ನಾಟಕದ ಕಾರ್ಯಕರ್ತರಿಗಾಗಲಿ ಬೇರೆ ಯಾರಿಗೂ ಸಹ ಇದು ಮಾಡಿ ಅಂತ ಹೇಳ್ಕೊಟ್ಟಂತವ್ರಲ್ಲ. ನೀವು ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ನೀವು ಸಂಘಟನೆ ಕಟ್ಟಬೇಕು, ಸಂಘಟನೆ ಹೋರಾಟ ಮಾಡಬೇಕು, ಸಾಮಾಜಿಕ ಕಳಕಳಿಯೊಂದಿಗೆ ನೀವು ಬದುಕಬೇಕು, ನಿಮ್ಮದೇ ಆದ ಒಂದು ನಾಯಕತ್ವವನ್ನು ಹುಟ್ಟಾಕ್ಬೇಕು. ಇವತ್ತು ರಾಜಕೀಯ ಪಕ್ಷಗಳು ಇಲ್ಲಿರೋನು ಅಲ್ಲಿರ್ತಾನೆ, ಅಲ್ಲಿರೋನು ಇಲ್ಲಿರ್ತಾನೆ, ಇವ್ರಿಗೆ ಯಾವುದೇ ಸಿದ್ಧಾಂತಗಳಿಲ್ಲ. ಅವ್ರ ಅನುಕೂಲಕ್ಕೋಸ್ಕರ ಸ್ವಾಯತ್ತಾಸ್ತಿಗೋಸ್ಕರ ರಾಜಕಾರಣ ಮಾಡ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ, ಒಳ್ಳೆಯವ್ರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮ ನಾಯಕತ್ವದ ಮೂಲಕ ಒಂದಷ್ಟು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಮಾತುಗಳನ್ನ ಹೇಳ್ಕೊಟ್ಟಂತ ಮುತ್ತಪ್ಪರಯ್ಯವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಹೆಸರು ಹೇಳ್ಕೊಂಬಂದಿರ್ತಕ್ಕಂಥದ್ದನ್ನ, ಅವ್ರ ಹೆಸರನ್ನ ತಳಕಾಗ್ತಾ ಇರೋದು, ಅವ್ರ ಹೆಸರನ್ನ ಹೇಳ್ಕೊಬರ್ತಿರ್ತಕ್ಕಂಥದ್ದು ನಾನು ಜಯ ಕರ್ನಾಟಕ ಸಂಘಟನೆ ತೀವ್ರವಾಗಿ ಖಂಡಿಸ್ತೇನೆ. ಸದಾನಂದ ಗೌಡ್ರೆ ಎಚ್ಚರಿಕೆ. ಜಯ ಕರ್ನಾಟಕ ಸಂಘಟನೆ ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು. ನಿಮ್ಮೂರಲ್ಲೂ ನಮ್ಮ ಸಂಘಟನೆ ಇದೆ ಅಂತ ನೆನಪಿರಬೇಕು. ಇದೇ ಬೆಂಗಳೂರು ನಿಮ್ಮ ಮನೆಯ ನೆರೆಯವರೆಲ್ಲೂ ನಮ್ಮ ಕಾರ್ಯಕರ್ತರಿದ್ದಾರೆ ಅಂತ ನೆನಪಿರಬೇಕು. ಮುತ್ತಪ್ಪರವ್ರದ್ದು ವಿಷಯ ಬಗ್ಗೆ ಅನಾವಶ್ಯಕವಾಗಿ ಹಗುರವಾಗಿ ಮಾತನಾಡೋದೇನಾದ್ರು ಆದರೆ ನಾವು ಯಾರು ಸುಮ್ಮನೆ ಕೂರುವಂಥವ್ರಲ್ಲ. ನೀವು ಮಚ್ಚು, ದೊಣ್ಣೆ, ರಿವಾಲ್ವರ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾವೆಲ್ಲ ಒಂದು ಕನ್ನಡದ ಬಾವುಟ ಅಥವಾ ನಮ್ಮೊಂದು ಒಗ್ಗಟ್ಟಿನ ಮೂಲಕ ಇವತ್ತು ನಾಡಿನ ಜನತೆಗೆ ಏನಾದರೂ ಆದರೆ ಕೇಸ್ಗಳು ಹಾಕ್ಸ್ಕೊಂಡು ಕನ್ನಡದ ಪರವಾಗಿ ಅಥವಾ ಕನ್ನಡದ ಜನರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥವ್ರು ನಿಮ್ಮಂಗೆ ಎಸ್ಕಾರ್ಟ್ಗಳನ್ನ ಇಟ್ಕೊಂಡು ಪೊಲೀಸ್ನವ್ರನ್ನ ಇಟ್ಕೊಂಡು ಸಾರ್ವಜನಿಕವಾಗಿ ಬರ್ತಕ್ಕಂಥವ್ರು ನಾವಲ್ಲ. ಇನ್ನೊಮ್ಮೆ ಏನಾದರೂ ಹಗುರವಾಗಿ ಮಾತಾಡಿ ನಿಮ್ದು ವಿಶ್ವನಾಥ್ ಅವ್ರು ಇದ್ರೆ ನೀವು ಮಾತಾಡ್ಕೊಳ್ಳಿ, ನಿಮ್ಮ ಪಕ್ಷ.
ನಿಮ್ಮಿದು. ನಮ್ಗೆ ಯಾಕೆ ಮದಕ್ಕೆ ಮುತ್ತಪ್ಪರವ್ರ ಹೆಸರು ಹೇಳ್ಕೊಂಡ್ಬರ್ತಕ್ಕಂಥದ್ದು? ಮುತ್ತಪ್ಪರವರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವಸರನ್ನ ಅನಾವಶ್ಯಕವಾಗಿ ಎಳೆಯೋದೇ ಆದರೆ ನಿಮಗೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗುತ್ತೆ ನಾವು. ಹಾಗಾಗಿ ಇದೇ ಕೊನೆ ಬಾರಿ. ಮತ್ತೊಮ್ಮೆ ಏನಾದ್ರು ಮುತ್ತಪ್ಪರವರು ಮತ್ತೊಂದು ಭೂಗತ ದೊರೆ, ನೀವೇ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಮುಖ್ಯಮಂತ್ರಿಗಳಾಗಿದ್ದಾಗ ತಪ್ಪು ಮಾಡಿದ್ರೆ ಇದೇ ವಿಶ್ವನಾಥ್ ಅವ್ರ ಬಗ್ಗೆ ಅಥವಾ ಮುತ್ತಪ್ಪರವ್ರ ಬಗ್ಗೆ ನೀವು ಕಾನೂನು ಕ್ರಮ ಜರುಗಿಸ್ಬೋದಾಗಿತ್ತಲ್ವಾ? ನಿಮ್ಮ ಕೈಲೇ ಇಡೀ ಕರ್ನಾಟಕ ರಾಜ್ಯದ ಅಧಿಕಾರ ಇದ್ದಾಗ ಅವತ್ತು ನೀವು ಮುತ್ತಪ್ಪರವ್ರ ಸಹಾಯ ಕೇಳಿದಂಥವ್ರು, ಅವತ್ತು ನೀವು ವಿಶ್ವನಾಥ್ ನಿಮ್ಗೇನಾದ್ರು ಅಲ್ಲಿ ಮತ ಏನಾದ್ರು ಹೋಗ್ಬಿಡುತ್ತೆ ನಮಗೆ ಅವರಿಂದ ಅಂತ ಹೇಳಿ ಆ ಭಯಕ್ಕೆ ಏನಾದ್ರು ಸುಮ್ಮನೆ ಇದ್ರ? ಈಗ ಮೂಲೆಯಲ್ಲಿ ಕೂತಾಗ ಮಾತಾಡ್ತಕ್ಕಂಥದ್ದು ಶೋಭೆ ತರೋದಂಥದ್ದಲ್ಲ, ಇದು ಕೊನೆ ಎಚ್ಚರಿಕೆ ಅಂತ ನಿಮಗೆ ಈ ಸಂದರ್ಭದಲ್ಲಿ ಎಚ್ಚರಿಸಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದೆ ಈ ಥರ ಮಾತುಗಳನ್ನ ನಿಮ್ಮ ವಯಸ್ಸಿಗೆ, ನಿಮ್ಮ ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ, ಇದು ವಿಶ್ವನಾಥ್ ಅವ್ರ ವಿರುದ್ಧವಾಗಿ ಹೇಳಿರೋದು, ಅಂದ್ರೆ ಅವರು ಮುತ್ತಪ್ಪರ ಆಸ್ತಿಗಳು ಕಬಳಿಸಿದಾರ ಸರ್ ಅವರು. ಅದ್ರ ಬಗ್ಗೆ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಅಥವಾ ಈ ತರದ್ದು ಏನಾದ್ರು ಈಗ ಕೇಸ್ ಆಗಿದೆಯಾ ಅದು ನಮಗೆ ಗೊತ್ತಿಲ್ಲ. ಈಗ ಇದೇ ಸದಾನಂದ ಗೌಡರು ಒಂದಲ್ಲ ಎರಡು ಬಾರಿ ನಮ್ಮ ಉತ್ತರ ಲೋಕಸಭಾ ಸದಸ್ಯರಾಗಿದ್ರು, ಕೇಂದ್ರದ ಮಂತ್ರಿಗಳಾಗಿದ್ರು. ಇದೇ ವಿಶ್ವನಾಥ್ ಅವ್ರ ವ್ಯಾಪ್ತಿಯಲ್ಲಿ ಬರ್ತಾ ಇದ್ರಲ್ಲ, ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ MP, ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಯಾರ್ದು? ನಮ್ಮ ವಿಶ್ವನಾಥ್ ಅವ್ರದ್ದು. ಬಟ್ ಇವರು ಪಕ್ಕದ ಉತ್ತರದ ಲೋಕಸಭಾ ಸದಸ್ಯರಾಗಿದ್ದಂಥವ್ರು. ಇವರು ಆ ಥರದ್ದು ಏನಾದರೂ ಇದ್ದರೆ ಹೇಳ್ಬೋದಾಗಿತ್ತಲ್ಲ, ನಮ್ಮ ಪಕ್ಷದವರೇ ತಪ್ಪು ಮಾಡ್ತಾರೆ, ಭೂಮಿ ಕಬಳಿಸಿದ್ದಾರೆ, ಇವ್ರು ಏನಾದ್ರು ಭೂಮಿ ಕಬಳಿಸೋದು ಅಥವಾ ಅನ್ಯಾಯದ ವಿರುದ್ಧ ಈ ನಾಡಿನ ಪರವಾಗಿ ಅಥವಾ ಬಡ ಜನರ ಪರವಾಗಿ ಮಾತನಾಡೋದಾಗಿದ್ರೆ ಸದಾನಂದ ಗೌಡರು ಕೇಂದ್ರ ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು, ಮಾತನಾಡ್ಬೋದಾಗಿತ್ತಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ರು? ಆಸ್ತಿ ಕಬಳಿಸಿದ್ರು ಅಂದ್ರೆ ತನಿಖೆ ಕೊಡಿ. ಈಗಲೂ ನಿಮ್ಮಲ್ಲಿ ನೀವೊಬ್ಬರು ಮಾಜಿ ಮುಖ್ಯಮಂತ್ರಿಗಳಲ್ವಾ, ತನಿಖೆಗೆ ಒತ್ತಾಯ ಮಾಡಿ, ಪತ್ರ ಬರೀರಿ. ಈಗ ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದಾರೆ? ಅದನ್ನೇ ನಾನು ಹೇಳ್ತಾ ಇರೋದು. ಇವತ್ತು ಸದಾನಂದ ಗೌಡರು ಅಧಿಕಾರದಲ್ಲಿಲ್ಲ, ಅಥವಾ ಅವರವ್ರದೇ BJPಯ ಪಕ್ಷದಲ್ಲಿ ಅವರವ್ರದೇ ಒಳ ಜಗಳಗಳು ನಡೀತಾ ಇದಾವೆ. ವಿಶ್ವನಾಥ್ ಅವ್ರು ಕಂಡ್ರೆ ಸದಾನಂದ ಗೌಡರು ಕಮೆಂಟ್ ಮಾಡ್ತಾರೆ, ಸದಾನಂದ ಗೌಡರು ವಿಶ್ವನಾಥ್ ಅವ್ರು ಕಮೆಂಟ್ ಮಾಡ್ತಾವ್ರೆ. ಈ ಕಮೆಂಟ್ ಅಲ್ಲಿ ಮುತ್ತಪ್ಪರಯ್ಯವರ ವಿಷಯವನ್ನ ವಿನಾಕಾರಣ ಹೇಳ್ಕೊಂಡ್ಬಂದು ಮುತ್ತಪ್ಪರಯ್ಯವರ ಚೇಲ ಭೂಮಿ ಲಪ್ಟಾಯಿಸಿರ್ತಕ್ಕಂಥದ್ದು ವಿಶ್ವನಾಥ್ ಅಂತ ಹೇಳಿದ್ದಾರೆ. ಬಟ್ ಮುತ್ತಪ್ಪರಯ್ಯರನ್ನ ಯಾಕೆ ಹೇಳ್ಕೊತೀರಿ ನೀವು? ಹಾಗೇನಾದ್ರು ಇದ್ದಾಗ ಮುತ್ತಪ್ಪರವ್ರು ಬದುಕಿದ್ದಾಗಲೇ ನಿಮ್ಮ ಪರಿಚಯದವ್ರು ಇದ್ರಲ್ವಾ, ಮುತ್ತಪ್ಪರವ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ಕೊಂಡೆ ಬಂದಿರತಕ್ಕಂಥವ್ನು ಅಂತ ಹೇಳಿದವರು, ಇದೇ ಮುತ್ತಪ್ಪರವ್ರು ಇದ್ದಾಗ ಯಾಕೆ ನೀವು ತನಿಖೆಗೋ ಅಥವಾ ಇನ್ನೊಂದಕ್ಕೋ ಯಾಕೆ ಒತ್ತಾಯ ಮಾಡಲಿಲ್ಲ? ಅಧಿಕಾರ ಇದ್ದಾಗ ಸುಮ್ಮನೆ ಇದ್ಬಿಟ್ಟು ಆ ಮುತ್ತಪ್ಪರವ್ರು ಇವತ್ತು ಜೀವಂತವಾಗಿಲ್ಲ, ಆದರೆ ಅವ್ರು ಕಟ್ಟಿಕೊಟ್ಟಂತ ಒಂದು ಸಂಘಟನೆ ಇನ್ನೂ ಗಟ್ಟಿಯಾಗಿದೆ. ಈ ನಾಡಿನ ಉದ್ದಗಲಕ್ಕೂ ಒಳ್ಳೆ ಕೆಲಸ ಮಾಡ್ತೇವೆ ಹೊರತು ಈ ರೀತಿ ಮಚ್ಚು ದೊಣ್ಣೆ ಅಥವಾ ರಿವಾಲ್ವರ್ ಸಂಸ್ಕೃತಿ ನಮಗೆ ಗೊತ್ತಿಲ್ಲ. ನೀವೊಬ್ರು ಹಿರಿಯ ಮುತ್ಸದಿಗಳಾಗಿ ರಾಜಕಾರಣದಲ್ಲಿ ಅನುಭವ ಇರ್ತಕ್ಕಂಥವ್ರು, ನಿಮ್ಮ ಬಾಯಲ್ಲಿ ಈ ಮಾತುಗಳು ಬಂದ್ರೆ ಮುಂದಿನ ಪೀಳಿಗೆಗೆ ಏನ್ ಸಂದೇಶ ಕೊಡ್ತೀರಾ ಅಂತ. ಕಾಂಗ್ರೆಸ್ ಇರಲಿ, BJP ಇರಲಿ ಅಥವಾ ಇನ್ನೊಂದು ಪಕ್ಷ ಇರಲಿ, ಅವರವರ ಕೆಸರಾಟ ಅಥವಾ ಅವ್ರವ್ರ ಕೌಂಟ್ರು, ಅವರವರ ಮಾತುಗಳು ಅವ್ರಿಗೆ ಸೀಮಿತವಾಗಿರ್ಬೇಕೇ ಹೊರತು ಇಲ್ಲಿ ಅಧಿಕಾರ ಎಲ್ಲವೂ ಇದ್ದಾಗ ತಪ್ಪುಗಳು ನಡೆದಿದೆ ಅಂತ ಹೇಳ್ಬಿಟ್ಟು ಇವತ್ತು ಏನು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮುತ್ತಪ್ಪರಯ್ಯವರು ಇಲ್ಲ ಅಥವಾ ಅವರು ಸದಾನಂದ ಗೌಡರು ಅಧಿಕಾರದಲ್ಲ. ಈಗ ಅವರ ಇಬ್ಬರ ಮಧ್ಯೆ ಯಾರು ವಿಶ್ವನಾಥ್ ಮತ್ತೆ ಸದಾನಂದ ಗೌಡರ ವಾಕ್ ಸಮರದಲ್ಲಿ ಮೂರನೇ ವ್ಯಕ್ತಿಯ ಹೆಸರನ್ನ ಯಾಕೆ ಹೇಳ್ಕೊ ಬರ್ತಾ ಇದ್ದೀರಿ? ಇದನ್ನ ನಾನು ಖಂಡಿಸ್ತಾ ಇದ್ದೇನೆ ಹೊರತು ಇವತ್ತು ನಾನು ಮಚ್ಚು ದೊಣ್ಣೆ ರಿವಾಲ್ವರ್ ಹಿಡದೆ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಮಾತಂದ್ರೆ ಹಂಗಾರೆ ನೀವು ಎಷ್ಟರ ಮಟ್ಟಿಗೆ ನೀವು ಸಾಚ ಇದ್ದೀರಾ? ಹಂಗಾರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಾ? ಇವತ್ತಿನ ಜನಾಂಗಕ್ಕೆ ಮಚ್ಚು ದೊಣ್ಣೆ ಹಿಡಿದ್ರೆ ಮಾತ್ರ ನಾವು ರಾಜಕಾರಣದಲ್ಲಿ ಮುಂದೆ ಬರ್ಬೋದು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಇತ್ತೀಚೆಗೆ ನೋಡ್ರೆ ಕಾಂಗ್ರೆಸ್ನವ್ರು ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅದೊಂದು ಗಲಾಟೆ, JDS ಮತ್ತೆ ಇವ್ರದ್ದು ಕಾಂಗ್ರೆಸ್ನ ಅಂದ್ರೆ ಪ್ರದೀಪ್ ಈಶ್ವರದು ಗಲಾಟೆ. ನಮ್ಮ ನಾಡು ಎತ್ತೋಗ್ತಾ ಇದೆ, ಎತ್ಸಾಗ್ತಾ ಇದೆ. ಹಿಂದೆ ಯಾರಾದ್ರೂ ಒಬ್ಬರ ಬಗ್ಗೆ ಏನಾದ್ರು ಅವಹೇಳನ ಮಾಡಿದ್ರು ಅಂತಂದ್ರೆ ಅಥವಾ ಯಾರು ಒಂದು ಖಂಡಿಸಿದ್ರೆ ಅದಕ್ಕೊಂದು ಬೆಲೆ, ಗೌರವ ಇತ್ತು. ಸಮಾಜದಲ್ಲಿ ನಮ್ಗೆ ಚೀಮಾರಿ ಆಗ್ತಾರೆ, ಜನಗಳ ಮಧ್ಯೆ ಹೆಂಗೆ ಹೋಗೋದು ಅಂತ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ಈ ರೀತಿಯ ಹೇಳಿಕೆಗೆ ಪ್ರತಿ ಹೇಳಿಕೆ ಅಥವಾ ವಿಚಿತ್ರವಾದಂಥ ಹೇಳಿಕೆಗಳು, ಚಪ್ಪಲಿ ಎಸೆಯುವಂಥದ್ದು ಅಥವಾ ಇನ್ನೇನೋ ಮಾಡ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸ್ತಕ್ಕಂಥದ್ದು, ಇದು ನಮ್ಮ ಇವತ್ತಿನ ಪೀಳಿಗೆ ಇದನ್ನ ನೋಡ್ಬೇಕಾ? ಇಂಥ ರಾಜಕೀಯ ವ್ಯವಸ್ಥೆ ಬೇಕಾ? ಹಾಗಾಗಿ ಜನ ಇವತ್ತು ಇನ್ನು ಮುಂದೆ ಜಾಗೃತರಾಗಬೇಕು. ಇಂಥ ಹೊಲಸು ರೀತಿಯಲ್ಲಿ ಮಾತಾಡ್ತಕ್ಕಂಥವ್ರು ಅಥವಾ ವಿನಾಕಾರಣ ಮಾತನಾಡ್ತಕ್ಕಂಥವ್ರು ಅಥವಾ ಸುಳ್ಳನ್ನ ಮುಚ್ಚಿಟ್ಟು ಇಷ್ಟು ದಿನ ಇವತ್ತು ಮಾತನಾಡ್ತಕ್ಕಂಥವ್ರ ಬಗ್ಗೆ ಎಚ್ಚರಿಕೆ ಇರಲಿ, ಎಚ್ಚರ ವಹಿಸಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ. ಸರ್, ಇಬ್ರು ಒಂದೇ ಪಕ್ಷದವರು, ನೀವು ಯಾರ ಪರ? ಸದಾನಂದ ಗೌಡರು ಪರನಾ, ವಿಶ್ವನಾಥ್ ಪರನಾ? ನಾವು ಇಬ್ಬರೂ ಪರನೂ ಅಲ್ಲ. ನಾವು
ಸಾಮಾನ್ಯ ಜನರ ಪರ. ಯಾಕೆಂದ್ರೆ ಒಂದು ಸಂಘಟನೆ ಅಂತಂದ್ರೆ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥಲ್ಲ. ವ್ಯಕ್ತಿ ಯಾವುದೇ ಒಂದು ಪಕ್ಷಕ್ಕೆ ಅವನ ಅಭಿಮಾನಿ ಇರ್ಬೋದು, ಅವನ ವೈಯಕ್ತಿಕವಾದಂಥ ನಿಲುವಿರುತ್ತೆ. ಅವನು ನಾನು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತಕ್ಕಂಥದ್ದು, ಯಾವ ಪಕ್ಷವನ್ನ ಪ್ರೀತಿಸ್ಬೇಕು ಅಂತ ಇರ್ತಕ್ಕಂಥದ್ದು ಅವರ ವೈಯಕ್ತಿಕ. ಆದ್ರೆ ಸಾರ್ವಜನಿಕವಾಗಿ ಬಂದಾಗ ನಾವು ಒಂದು ಸಂಘಟನೆ ಅಂತಂದ್ರೆ ಸಂಘಟನೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆಗಿರ್ತಾರೆ. ಆದ್ರೆ ನಾವು ಯಾವುದೇ ಪಕ್ಷಕ್ಕೆ ಬ್ರ್ಯಾಂಡ್ ಆಗಿಲ್ಲ. ನಮಗೆ ಯಾವೊಬ್ಬ ವ್ಯಕ್ತಿ ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡ್ತಾರೆ, ಸಮಾಜಕ್ಕೆ ಒಳ್ಳೇದು ಮಾಡ್ತಾನೆ, ಈ ನಾಡಿಗೆ ಒಳ್ಳೇದು ಮಾಡ್ತಾನೆ, ನಮ್ಮ ಜನಕ್ಕೆ ಒಳ್ಳೇದು ಮಾಡ್ತಾರೆ, ಅಂಥವ್ರ ಬಗ್ಗೆ ನಾವು ಅವ್ರು ಮಾಡುವಂಥ ಒಳ್ಳೆ ಕೆಲಸ ಹೇಳ್ತೀವಿ ಹೊರತು ಅವ್ರು ಮಾಡೋ ಎಲ್ಲ ಕೆಲಸ ನಾವು ವಹಿಸ್ಕೊಳ್ಳಿಕ್ಕೆ ಹೋಗಲ್ಲ. ಆದ್ರೆ ಅವರು ನಮ್ಮ ವ್ಯಕ್ತಿನೇ ಇರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿನೇ ಇರ್ಬೋದು, ಯಾರೇ ಇರ್ಬೋದು, ಅಥವಾ ನಾವು ಬೆಂಬಲಿಸಿದಂಥ ವ್ಯಕ್ತಿ ಇರ್ಬೋದು, ತಪ್ಪು ಮಾಡಿದಾಗ ಅದನ್ನ ಯಾವುದೇ ಮುಲಾಜಿಲ್ಲದೆ ಯಾವುದೇ ಭಯ ಇಲ್ಲದೆ ಅದನ್ನ ಖಂಡಿಸ್ತಕ್ಕಂಥ ಕೆಲಸ ಸಂಘಟನೆ ನಾವು ಮಾಡ್ತೇವೆ. ಈಗ ನಿಮ್ ಗಮನಕ್ಕೆ ಬಂದಂಗೆ SR ವಿಶ್ವನಾಥ್ ಅವರು ಮುತ್ತಪ್ಪರ ಆಸ್ತಿಗಳನ್ನ ಯಾವ್ದನ್ನ ಸಂಬಂಧಪಟ್ಟಂಗೆ ಏನಾದ್ರು ಕಬಳಿಕೆ ನಿಮ್ ಗಮನಕ್ಕೆ ಬಂದಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಬಹಳ ಭದ್ರವಾಗಿದೆ. ಜೊತೆಗೆ ಇವತ್ತು ಕಾನೂನಲ್ಲಿ ಎಂಥ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತ ಅಂದ್ರೂ ಅದು ಕಾನೂನ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅನೇಕ ಜನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವ್ರು ಇರ್ಬೋದು, ಇವತ್ತಿನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಇವರು ಎಲ್ಲರೂ ಸಹ ಅವ್ರ ಮೇಲೆ ಅಪವಾದ ಬಂದಾಗ, ಕೇಸ್ಗಳಾಕಿದಾಗ ಅವರೆಲ್ಲ ಜೈಲಿಗೆ ಹೋಗಿ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಿದ್ರೆ ಮುತ್ತಪ್ಪರವ್ರ ಬಗ್ಗೆ ಯಾಕೆ? ಮುತ್ತಪ್ಪರವರು 2022ರಿಂದ ಇವತ್ತು 2002ರಿಂದ 2020ರವರೆಗೂ ಅವರು ಸಾರ್ವಜನಿಕವಾಗಿದ್ದರು. ಸಾರ್ವಜನಿಕವಾಗಿರುವಂಥ ಸಂದರ್ಭದಲ್ಲಿ ಅವ್ರ ತಪ್ಪುಗಳಾಗಿದ್ರೆ ಬಂದಿಸಿ ಒಳಗೆ ಕಳಿಸ್ಬೋದಾಗಿತ್ತಲ್ವ, ಅಥವಾ ಯಾರಿಗಾರು ತೊಂದರೆ ಕೊಟ್ಟಿದ್ರೆ ಅವ್ರ ಬಗ್ಗೆ ಕ್ರಮ ಜರುಗಿಸ್ಬೋದಾಗಿತ್ತಲ್ಲ. ಹಾಗಾಗಿ ಮುತ್ತಪ್ಪರವರು ಹಿಂದಿನದೆಲ್ಲವನ್ನೂ ಬಿಟ್ಟು ಒಂದು ಸಂಘಟನೆ ಅಂತ ಹೇಳಿ ಕಟ್ಟಿ ಸಂಘಟನೆ ಮುಖಾಂತರ ಹಲವಾರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಧಾರ್ಮಿಕವಾಗಿ ರಥಗಳನ್ನು ಕೊಟ್ಟಿದ್ದಾರೆ. ಒಂದಲ್ಲ ಅಂತ 3 ಬ್ರಹ್ಮರಥಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಅನೇಕ ಕಡೆಗಳಲ್ಲಿ ಬಡವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದಿದೆ, ದಾನ ಧರ್ಮ ಮಾಡಿರ್ತಕ್ಕಂಥದ್ದಿದೆ. ಒಂದು ಸಂಘಟನೆ ಮುಖಾಂತರ ಸಾಮಾನ್ಯ ಜನರಿಗೆ ಎಷ್ಟು ಮಟ್ಟಿಗೆ ತಲುಪೋದು. ಹಾಗಾಗಿ ಲಕ್ಷಾಂತರ ಕಾರ್ಯಕರ್ತರ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಹಾಗಾಗಿ ಇವ್ರು ರಾಜಕಾರಣ ಬೇರೆ, ರಾಜಕಾರಣದಲ್ಲಿ ಈ ವ್ಯಕ್ತಿಯ ಹೆಸರನ್ನ ಯಾಕೆ ಹೇಳ್ಕೊಬರ್ಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಲಹಂಕದಿಂದ ದೊಡ್ಡಬಳ್ಳಾಪುರದಾಗ ಅಲ್ಲಲ್ಲೇ ಮುತ್ತಪ್ಪರ ಇದು ಹೆಸರಿಂದ ಒಂದು ನೇಮ್ ಬೋರ್ಡ್ ಫಲಕಗಳಿತ್ತು, ಅದಕ್ಕೂ ಇದಕ್ಕೂ ಏನಾದ್ರು ತಾಳೆ ಇದೆಯಾ ಸರ್? ಖಂಡಿತವಾಗೂ ಇಲ್ಲ. ಮುತ್ತಪ್ಪರವರು ಅನೇಕ ಸಂದರ್ಭ, ಯಾಕೆಂದ್ರೆ ಎಷ್ಟು ಜನ ರಾಜಕಾರಣಿಗಳು ಅಷ್ಟು ತೆರಿಗೆ ಕಟ್ಟಿದ್ರು ಇಲ್ಲೋ ಗೊತ್ತಿಲ್ಲ. ನೀವು ಆದಾಯ ತೆರಿಗೆ ಇಲಾಖೆಯಲ್ಲಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಮುತ್ತಪ್ಪರವರು ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ರು. ಅವರು ವ್ಯಾಪಾರ ವಹಿವಾಟನ್ನ ಮಾಡ್ತಿರೋ ಜಮೀನುಗಳನ್ನ ತೆಗೆದುಕೊಡ್ತಿದ್ರು, ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಅದನ್ನ ಡೆವಲಪ್ ಮಾಡಿ ಮಾರಾಟ ಮಾಡ್ತಿದ್ರು. ಯಾವ್ದಾದ್ರು ಲೇಔಟ್ಗಳಲ್ಲಿ ಅಥವಾ ಯಾವ್ದಾದ್ರು ಬಡಾವಣೆಯಲ್ಲಿ ಇವತ್ತವ್ರಿಗೆ ಯಾವ್ದು ಕೇಸ್ಗಳಿಲ್ವಲ್ಲ, ಅಥವಾ ಯಾರಿಗಾರ ನನಗೆ ತೊಂದರೆ ಆಗಿದೆ, ಮೋಸ ಆಗಿದೆ ಅಂತ ಹೇಳಿ ಯಾರೋ ಬಂದು ಪೊಲೀಸ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ಗಳು ಕೊಟ್ಟಿಲ್ವಲ್ಲ. ಇವರಿಬ್ಬರ ನಡುವೆ ಯಾವುದು ಖಂಡಿತ ಇಲ್ಲ. ಇಲ್ಲ, ನಮ್ಗೆ ಯಾವ್ದು ಆ ಥರದ ಹೆಚ್ಚಿನ ಮಾಹಿತಿ ಇಲ್ಲ. ಮತ್ತೆ ಮುತ್ತಪ್ಪರವ್ರು ಆ ಥರ ರಾಜಕಾರಣಿಗಳ ಜೊತೆಗೆ ರಾಜಕೀಯ ಒಡನಾಟನಾಗ್ಲಿ ಅಥವಾ ವ್ಯವಹಾರದ ಒಡನಾಟವೇ ಆಗಲಿ ಕಡಿಮೆ, ಯಾವುದು ಆ ಥರದ್ದು ಇಲ್ಲ. ಹೌದು, ಈಗ ಸದಾನಂದ ಗೌಡರು ಬಂದು ಯಾಕೆ ಈಗ ಅವ್ರೇನಾರು ಯಾರನ್ನ ವಿಶ್ವನಾಥ್ ಅವ್ರನ್ನ ಮಾತಿನಲ್ಲಿ ಎದುರಿಸಕ್ಕಾಗಲ್ಲ ಅಂತ ಹೇಳಿ ನಾವು ಮಚ್ಚು, ದೊಣ್ಣೆ ಅಥವಾ ರಿವಾಲ್ವರ್ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ವಿಶ್ವನಾಥ್ ಅವರಿಗೆ ಒಂದು ಥ್ರೆಟ್ ಕೊಡ್ಲಿಕ್ಕೆ ಇರಬೇಕು ಅಂತ ಅನ್ಕೊಂತೀನಿ.